ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿನ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಬ್ರೆಡ್ ಪಕೋಡ ಜೊತೆಗೆ ಆಲೂ ಬೋಂಡನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ರಿಂದ 5 ಆಲೂನ ತೊಗೊಂಡಿದ್ದೀನಿ. ಇದನ್ನು ಒಂದು 5-6 ವಿಷಲ್ ತೊಗೊಂಡಿದ್ದೀನಿ. ಇವಾಗ ಸಿಪ್ಪೆ ತೆಗಿತಾ ಇದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿ ನಾವು ಬೇಯಿಸ್ಕೋಬೇಕು. ಸ್ವಲ್ಪ ತಣ್ಣೀರು ಹಾಕ್ಬಿಟ್ರೆ ಬೇಗ ಬಿಡುತ್ತೆ ಆಲೂ ಸಿಪ್ಪೆ. ಸೊ ಎಲ್ಲದನ್ನು ನಾವು ಸಿಪ್ಪೆ ತೆಕ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾಯಿಸಾದ್ಮೇಲೆ 1 ಬೌಲಷ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಇದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇವಾಗ ನಾನು ಸ್ವಲ್ಪ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ಸಾಲ್ಟನ್ನು ಹಾಕೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ. ಬೇಕು ಅಂದರೆ ಇದಕ್ಕೆ ಹಸಿ ಬಟಾಣಿ ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಈರುಳ್ಳಿ ಆಗಿದೆ. ನಾನು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ 1 ಸ್ಪೂನಷ್ಟು. ಜೊತೆಗೆ 1 ಸ್ಪೂನಷ್ಟು ಚಾಟ್ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಖಾರಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ಸ್ಮ್ಯಾಶ್ ಮಾಡಿರೋಂಥ ಆಲೂನ ಸೇರಿಸ್ಕೊಳ್ಳೋಣ. ಆಲೂ ಎಲ್ಲೂ ಗಂಟಿಲ್ಲದೆ ಇರೋ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಫುಲ್ ಸಾಫ್ಟಾಗಿರಬೇಕದು. ಇದಕ್ಕೆ ನೀರನ್ನು ಹಾಕೋವಂಥ ನೆಸೆಸಿಟಿ ಇಲ್ಲ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಗಬೇಕಿದು. ಹಾಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕಾಯಿ ಆ ಥರದ್ದೆಲ್ಲ ಹಾಕೋ ನೆಸೆಸಿಟಿ ಇಲ್ಲ. ನೋಡಿ ಈ ರೀತಿ ಚೆನ್ನಾಗಿ ರೆಡಿಯಾಗಿದೆ. ಇದು ಪಕೋಡ ಸ್ಟಫಿಂಗು ಬ್ರೆಡ್ ಪಕೋಡಾಗೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬ್ರೆಡ್ ಪಕೋಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ತಿಂದರೆ ಸಾಕು, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಉಂಡೆ ಕಟ್ಟೋಕ್ಕೂ ಕೂಡ ಬರೋ ರೀತಿ ಇರಬೇಕಿದು. ಇದು ರೆಡಿ ಆದಮೇಲೆ ನಾವು ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಪಕೋಡ ಹಾಕಲಿಕ್ಕೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ 1 ಬೌಲಷ್ಟು. 1/4 ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಕೂಡ ಸೇರಿಸ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನು 1 ಸ್ಪೂನಷ್ಟು ಅರಿಶಿಣ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಅಜ್ವಾನನ ನಾನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ ಪೌಡರ್ ಸೇರಿಸ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಇಂಗನ್ನು ಸೇರಿಸ್ಕೊತಾ ಇದ್ದೀನಿ. ಇಂಗು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಜೀರ್ಣಶಕ್ತಿಗೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಾನು ಆಯಿಲ್ ಫುಡ್ ಏನೇ ಮಾಡಿದ್ರೂ ಇಂಗನ್ನು ಸೇರಿಸ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ತೆಳುನೂ ಇರಬಾರ್ದು, ಇದು ತುಂಬ ಗಟ್ಟಿನೂ ಇರಬಾರ್ದು. ಏಕೆಂದರೆ ಬ್ರೆಡ್ಡೇ ಸ್ವಲ್ಪ ದಪ್ಪ ಲೇಯರ್ ಇರುತ್ತೆ. ಇದು ತುಂಬ ನಾವು ದಪ್ಪ ಕಲಿಸ್ಕೊಂಡ್ರೆ ಹಿಟ್ಟನ್ನು ತುಂಬ ದಪ್ಪ ಆಗಿಬಿಡುತ್ತೆ. ನಾರ್ಮಲ್ ಆಗಿರಬೇಕು, ಇದು ಮೀಡಿಯಮ್ ಆಗಿ. ಬಜ್ಜಿ ಹಿಟ್ಟು ನಾವು ಯಾವ ರೀತಿ ಕಲಿಸ್ಕೊತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದನ್ನು ಗಂಟಿಲ್ಲದೆ ಚೆನ್ನಾಗಿ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಗಂಟೆಲ್ಲ ಹೊಡೆಯುತ್ತೆ. ನೀರನ್ನು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋಣ.
ಇದನ್ನು ಕೂಡ ಒಂದ್ಸಲ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬ್ಯಾಟರ್ ಕೂಡ ರೆಡಿಯಾಗಿದೆ. ಇವಾಗ ನಾನು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಕ್ರ್ಯಾಶಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಶೇಪ್ ಬರೋ ರೀತಿ ನಾವು ಕಟ್ ಮಾಡ್ಕೋಬೇಕು. ಇದಕ್ಕೆ ಬ್ರೆಡ್ಡು ತುಂಬ ಸಾಫ್ಟ್ ಇರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ನಮ್ಮನೇಲಿ ಬ್ರೆಡ್ ಸ್ವಲ್ಪ ಸಾಫ್ಟ್ ಇತ್ತು, ಅದು ಹಿಟ್ಟನ್ನು ಎದ್ದು ಹಾಕುವಾಗ ಸ್ವಲ್ಪ ಮುರಿದೋಗ್ತಾ ಇತ್ತು. ಸೊ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೋಬೇಕು. ಆ ರೀತಿ ಬ್ರೆಡ್ ಸಾಫ್ಟ್ ಇತ್ತಂದರೆ ತವ ಮೇಲೆ ಸ್ವಲ್ಪ ಬಿಸಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ಈಸಿಯಾಗಿ ಹಾಕ್ಬೋದು ನಾವು. ಎಣ್ಣೆ ಕೂಡ ಕಾದಿದೆ. ಸ್ಟಫಿಂಗ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ನೋಡಿ ಬ್ರೆಡ್ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು, ದಪ್ಪ ಲೇಯರು. ಇದರ ಮೇಲೆ ಇನ್ನೊಂದು ಬ್ರೆಡ್ಡನ್ನು ಕ್ಲೋಸ್ ಮಾಡಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಅದು ಪ್ರೆಸ್ ಮಾಡ್ಕೊಂಡಾದಮೇಲೆ ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಹಿಟ್ಟಲ್ಲಿ ಅದ್ಕೋಬೇಕು. ಫಸ್ಟು ಸೈಡ್ಸ್ ಓಪನ್ ಏನಿದೆ ಅಲ್ಲಿ ನಾವು ಹಿಟ್ಟಿಗೆ ಎದ್ಕೋಬೇಕು. ಈ ರೀತಿ ಅದ್ಕೋಬೇಕು ನಾವು. ಎಲ್ಲ ಸೈಡು ಅದ್ಕೊಂಡು ಆಮೇಲೆ 2 ಸೈಡು ನಾವು ಅದ್ಕೊಂಡು ಎಣ್ಣೆಲಿ ತೇಲ್ಸ್ಕೋಬೇಕು. ನೋಡಿ, ಈ ರೀತಿ ನಂದು ಫಸ್ಟ್ ಬ್ರೆಡ್ಡು ಬ್ರೋಕ್ ಆಯ್ತದು. ಬ್ರೆಡ್ ಪಕೋಡ ಅಂತ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸಿಗೆ ಈ ರೀತಿ ಚಳಿಗಾಲದಲ್ಲಿ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ನಾನು ಒಂದೇ ಹಿಟ್ಟಲ್ಲಿ ಮತ್ತು ಒಂದೇ ಮಸಾಲದಲ್ಲಿ 2 ರೀತಿ ಐಟಮನ್ನು ತೋರಿಸ್ತಾ ಇದ್ದೀನಿ ಇವತ್ತು. ಇದೇ ಸ್ಟಫಿಂಗನ್ನು ಯೂಸ್ ಮಾಡಿಕೊಂಡು ಆಲೂ ಬೋಂಡ ಕೂಡ ಮಾಡ್ಕೋತಾ ಇದ್ದೀನಿ. ಆಲೂ ಬೋಂಡ ಅಂತೂ ಕೇಳಲೇಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಮಿಕ್ಕಿರೋಂಥ ಮಸಾಲ ಸ್ಟಫಿಂಗ್ನ ನಾನು ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಅದೇ ಉಂಡೆನ ನಾನು ಕಡಲೆ ಹಿಟ್ಟು ಏನಿತ್ತು ಅದರಲ್ಲಿ ಎದ್ದು ತೇಲ್ಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕೆ ಕಾಫಿ ಟೀ ಜೊತೆ ಈವ್ನಿಂಗ್ ಚಾಟ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇದೇ ರೀತಿ ಹಿಟ್ಟಲ್ಲಿ ಅದ್ಬಿಟ್ಟು ಎಲ್ಲ ಆಲೂ ಉಂಡೆಗಳನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಈರುಳ್ಳಿ ಬೋಂಡ ಅಥವಾ ಮೆಣಸಿನ್ಕಾಯಿ ಬಜ್ಜಿ ಇದ್ರ ಬದಲು ಡಿಫ್ರೆಂಟಾಗಿ ಈ ರೀತಿ ಏನಾದರೂ ಒಂದು ಚಾಟ್ಸನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೇ ಥರ ಅಂದರೆ ಬೋರಿಂಗ್ ಅನಿಸುತ್ತೆ. ಆಲೂ ಬೋಂಡ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಎಲ್ಲ ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ನಾವು, ಇಲ್ಲಾಂದರೆ ಒಂದೇ ಕಡೆ ಸೀದೋಗಿರೋ ರೀತಿ ಆಗಿಬಿಡುತ್ತೆ. ನೋಡಿ, ಆಲೂ ಬೋಂಡ ಕೂಡ ರೆಡಿಯಾಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಹಾಗೆಯೇ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡಿ. ನಾವು ಈ ಬ್ರೆಡ್ ಪಕೋಡಾಗೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಮಸಾಲ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸೈಡೂ ನೀಟಾಗಿ ನಾವು ಅಪ್ಲೈ ಮಾಡ್ಕೋಬೇಕು. ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ಮರೀದೆ ತಿಳಿಸಿ. ನೋಡಿ, ಆಲೂ ಬೋಂಡ ಕೂಡ ರೆಡಿ ಇದೆ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಳಗಡೆ ಕೂಡ ಸ್ಟಫಿಂಗ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳಿಗೆ ಈ ರೀತಿ ಡಿಫ್ರೆಂಟ್ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.